ಇರ್ಬೋದು, ಬಿಬ್ಬವಾಚರಸರ ಬಗ್ಗೆ ಇರ್ಬೋದು, ದಾಸ ಸಾಹಿತ್ಯ. ಸೊ ಅವ್ರು ಮಾಲಿಕೆಯನ್ನೇ ಮಾಡಿಬಿಟ್ರು. ಅಷ್ಟು ಜನದ್ದು ರೂಪಕಗಳನ್ನು ಬರೀತಾ ಮಾಡಿದ್ರು. ದಾಸಾಂಜಲಿ ಅಂತ ಮಾಲಿಕೆ ಇತ್ತು. ಮಾಲಿಕೆ ಇತ್ತು. ಅವೆಲ್ಲವನ್ನ ಬರೆಸ್ತಾ ಇದ್ರು ಅವರು. ಬರೆಸ್ಬಿಟ್ಟು ಈ ತರ ಒಂದು ಸ್ಕ್ರಿಪ್ಟ್ ಮಾಡಿ ಬನ್ನು ಓದಿ ಈ ತರ ಹೇಳ್ತಾ ಇದ್ರು ಅವರು. ನಾವೆಲ್ಲ ಅವಾಗ ವಿದ್ಯಾರ್ಥಿಗಳು. ಸೊ ಹೋಗ್ಬಿಟ್ಟು ನಾವು ಬರೆದು ನಾವೆಲ್ಲ ಒಂದು ಫ್ರೆಂಡ್ಶಿಪ್, ಒಂದೊಂದು ಗ್ರೂಪ್ ಇರ್ತಾ ಇತ್ತು ನಮ್ದು. ನಾವೆಲ್ಲ ಒಂದು ರೂಪಕಗಳನ್ನು ಬರೀತಾ ಇದ್ದೆ. ನಾನು ಸುಮಾರು ರೂಪಕಗಳು ಬರ್ತಿದ್ದೀನಿ, ನಾಟಕಗಳು ಬರ್ತಿದ್ದೀನಿ. ಆಕಾಶವಾಣಿಯಿಂದೇ ಪ್ರಾರಂಭ ಆಯ್ತು ನನ್ನ ಬರಹ, ರೂಪಕ ನಾಟಕಗಳು ಬರೆಯೋದು. ನನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದೊಂದು ಧ್ವನಿಯಲ್ಲಿ ಅವಾಗ ನಾವು ಮಾತಾಡ್ತಾ ಇದ್ವಿ. ನನಗೆ ಅವಾಗಿಂದ 1995-96ರಿಂದ ಇದು ನನಗೆ ನಂಟು. ರಾಯಚೂರು ಆಕಾಶವಾಣಿಯಲ್ಲಿ ಕೂಡ ನಾನು ಉದ್ಘೋಷಕನಾಗಿ ಕೆಲಸ ಮಾಡ್ತಾ ಇದ್ದೆ. ರೇಮೇಶ್ವರ್ ಜೊತೆ ನಾನು ಕೂಡ ಕೆಲಸ ಮಾಡಿದ್ದೀನಿ. ದಾಸಾಂಜಲಿ ಆ ಒಂದು ಕಾರ್ಯಕ್ರಮ ಸರಣಿ ಇರೋ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ. ಅಂದ್ರೆ ವಿದ್ಯಾರ್ಥಿಗಳು ಬರ್ತಿದ್ರು, ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಅನೇಕ ರೂಪಕಗಳನ್ನು ಬರೀತಿದ್ರು, ಅನೇಕ ಜನ ಬರ್ತಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಆಕಾಶವಾಣಿ ಅಂತ ಅನ್ನೋದು ಪ್ರತಿಭೆಗೆ ವೇದಿಕೆ ಕಲ್ಪಿಸುವಂತ ಒಂದು ಉತ್ತಮವಾದಂತಹ ಸಂಸ್ಥೆ, ಉತ್ತಮವಾದಂತಹ ಮಾಧ್ಯಮ ಅಂತ ಹೇಳಿ ತಾವು ಬರ್ತಾನೆ ಇದ್ದೀರಿ. ನಿಜ. ಈ ಮೂಲಕವಾಗಿ ಆಕಾಶವಾಣಿ ಮೂಲಕವಾಗಿ ನಮ್ಮ ಚಿಂತನೆಗಳು ಹೊರಗಡೆ ಹೋಗ್ಲೇಬೇಕು. ಅದು ಎಲ್ಲರಿಗೂ ತಲುಪಬೇಕು. ವೈರಲ್ ಟೈಪ್ ಇರಂಗಿಲ್ಲ. ಆಕಾಶವಾಣಿ ಯಾವತ್ತು ಸಾವಧಾನವಾಗಿ ಯಾವುದು ನಮಗ್ ಬೇಕು ಅದು ಅಷ್ಟೇ ಇರುತ್ತೆ. ಅದನ್ನು ತಾವು ಕೊಡ್ತಾ ಇದ್ದೀರಿ. ಈಗ ಚಿಂತನಾ ಕಾರ್ಯಕ್ರಮಗಳು ತುಂಬಾನೇ ಪ್ರಭಾವಿ. ಒಂದು 5 ನಿಮಿಷದ ಅವಧಿನಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಕಾರ್ಯಕ್ರಮ. ಈ ಬಗ್ಗೆ ಏನನ್ಸುತ್ತೆ? ನೋಡಿ, ಚಿಂತನ ಅನ್ನುವಂಥದ್ದು ಅದರ ಹೆಸರಲ್ಲೇ ಇದೆ. ಚಿಂತನ ಅಂದ್ರೆ ಆಲೋಚನೆಗೀಡು ಮಾಡುವಂಥದ್ದು. ಅದು ಚಿಂತೆ ಬೇರೆ, ಚಿಂತನ ಬೇರೆ. ಬಿಡಿ, ಚಿಂತನ ಚಿತೆ ಆಗ್ಬಿಡುತ್ತೆ, ಅದು ಸೊನ್ನೆ ತೆಗೆದುಬಿಟ್ರೆ. ಇದು ಚಿಂತನ ಅನ್ನೋದು ಮುಂದುವರಿಸುವಂಥದ್ದು. ನೋಡಿ, ನಮ್ಮ ದೇಶದಲ್ಲಿ, ಹಳ್ಳಿಯಲ್ಲಿ ಏನು ಪ್ರತಿ ಮೂಲೆಯಲ್ಲಿರುವಂತಹ ವಿಷಯಗಳನ್ನು ತೆಗೆದುಕೊಂಡು ಇಲ್ಲಿ ಬಂದು ಹೇಳೋದ್ರಿಂದ ಈ ಆಕಾಶವಾಣಿ ಎನ್ನುವುದು ಎಷ್ಟು ವಿಸ್ತಾರವಾಗಿ ಮೂಲೆಗೆ ಹಬ್ಬಿದೆ ಅಂದರೆ, ಇನ್ನು ಕೆಲವು ಮಾಧ್ಯಮಗಳು ಹೊಲದಲ್ಲಿರುವಂತಹ ರೈತನ ಜೊತೆಗೂ ಇರುತ್ತೆ, ಆ ಬಂಡಿಯಲ್ಲಿನೂ ಈ ರೇಡಿಯೋಗಳನ್ನು ಹಾಕಿರ್ತಾರೆ. ತುಂಬ ನೆನಪಾಗುತ್ತೆ. ಆತ ಚಲಿಸುವ ಆಕಾಶವಾಣಿ ತರ ಕೆಲಸ ಮಾಡ್ತಾ ಇರುತ್ತೆ ದೇಶದಾದ್ಯಂತ. ಬದಲಿ ಆಕಾಶವಾಣಿ ಇರುತ್ತೆ. ನಿಜ. ಇವತ್ತು ಮೊಬೈಲ್ ಜೇಬಿಗೆ ಬಂದಿರೋದ್ರಿಂದ ಅಲ್ಲಿ ಆಕಾಶವಾಣಿ ಬಂದಿದೆ. ಅವತ್ತು ತಾವು ಹೇಳ್ದಂಗೆ ನೇಗಿಲೆಗೆ ಕಟ್ತಿದ್ರು, ಗಿಡದ ಟೊಂಗೆಗೆ ಕಟ್ತಿದ್ರು. ಅವ್ರು ಹೋಗ್ತಾ ಬರ್ತಾ ಮನೆ ಹೊರಗಡೆ ಕೂಡ ಅದನ್ನ ಬಳಸ್ತಿದ್ರು. ಹೆಗಲಿಗೆ ರೇಡಿಯೋ ಹಾಕೊಂಡು ಸೈಕಲ್ ಹಿಡ್ಕೊಂಡು ಹೋಗ್ತಾ ಇರಿದ್ರೆ ಅದು ಒಂಥರ ವೈಭವನೇ ಬೇರೆ. ಆ ರೀತಿಯಾದಂತಹ ಹಳೆಯದರ ಒಂದು ಕೊಂಡಿ ಇವತ್ತು ಹೊಸ ತಾಂತ್ರಿಕ ಮಾಧ್ಯಮ ಏನು ನಾವು ಬೆಳವಣಿಗೆ ಆಗಿದ್ದೇವೆ, ಅದ್ರ ಮೂಲಕವಾಗಿನೂ ಕೂಡ ಆಕಾಶವಾಣಿ ತನ್ನ ಅಸ್ತಿತ್ವವನ್ನು ಉಳ್ಕೊಂಡಿದೆ. ಅಲ್ಲ, ಒಂದು ಇದರಲ್ಲಿ ಮೊಬೈಲ್ಗಾದ್ರೂ ಸಿಗ್ನಲ್ ಸಿಗಲ್ಲ, ರೇಡಿಯೋ ಎಲ್ಲದರಲ್ಲೂ ಸಿಗುತ್ತೆ. ರೇಡಿಯೋ ಅದನ್ನ ಯಾರು ಡಿಸ್ಟರ್ಬ್ ಮಾಡಕ್ ಆಗೋದೇ ಇಲ್ಲ. ಇಂಥ ಒಂದು ಒಳ್ಳೆ ಮಾಧ್ಯಮ, ಅದು ಚಿಂತನದೇ ಮುಳುಗಿರಲು ಬಲು ಸೊಗಸು ಅಂತ ಹೇಳ್ತೀವಲ್ವಾ, ಅಂತ ಒಂದು ಒಳ್ಳೆಯ ಆಕಾಶವಾಣಿ ಅಂತ ಹೇಳುತ್ತೆ. ಇನ್ನು 90 ವರ್ಷ ಯಾಕೆ, ಇನ್ನು ಹೀಗೆ ನಮ್ಮ ದೇಶ ಎಷ್ಟುವರೆಗೆ ಮುಂದುವರಿಯುತ್ತಂದ್ರೆ ಮುಂದುವರಿದ ತಾಂತ್ರಿಕತೆಯಲ್ಲಿನೂ ಇದು ಬೆರೆತು ಹೋಗ್ಲಿ ಅನ್ನುವಂಥದ್ದು ನನ್ನ ಮಾತು. ಎಲ್ಲರೂ ಕೂಡ ಅದೇ ಹಾರೈಸ್ತಾರೆ. ಗಾಳಿ ನೀರು ಹೇಗೆ ಇರುತ್ತೆ, ಬೆಳಕು ಹೇಗೆ ಇರುತ್ತೆ, ಹಾಗೆ ಆಕಾಶವಾಣಿ ಕೂಡ ಅದು ನಿರಂತರವಾಗಿ ಇರುತ್ತೆ. ಯಾಕಂದ್ರೆ ಆಕಾಶದಿಂದ ಬರೋ ವಾಣಿ ಯಾವತ್ತೂ ಅದು ನಿರಂತರವಾಗಿ ಇರಲಿ ಅಂತಾನೆ ಎಲ್ಲರೂ ಬಯಸೋದು. ಡಾಕ್ಟರ್ ರಾಜೇಶ್ವರಿ ಕಿಶೋರ್ ಅವರೇ, ತಾವು ಆಕಾಶವಾಣಿ ಬರುವಾಗ ಮೂಲತಃ ತಮ್ಮ ವೃತ್ತಿ ಬರೋ ವಿದ್ಯಾರ್ಥಿಗಳಾಗಿರ್ಬೋದು, ಇವರನ್ನು ಕೂಡ ನೀವು ಆಕಾಶವಾಣಿಯ ಒಂದು ಮಹತ್ವವನ್ನು ಸಾರಬೇಕಾಗತ್ತೆ. ಏನು ಅನಿಸುತ್ತೆ ನಿಮಗೆ? ನಿಮ್ಮ ವೃತ್ತಿ ಮತ್ತು ಈ ಮಾಧ್ಯಮಕ್ಕೂ ಹೇಗೆ ನಂಟು ಕಲ್ಪಿಸಬಹುದು? ನೋಡಿ, ವೃತ್ತಿ ಮತ್ತೆ ಮಾಧ್ಯಮ, ಇಲ್ಲಿ ವೃತ್ತಿ ಪ್ರವೃತ್ತಿ ತುಂಬ ಮುಖ್ಯ ಆಗುತ್ತೆ. ಈ ವೃತ್ತಿ ಎನ್ನುವಂಥದ್ದು ನಮಗೆ ಒಂದು ಜೀವನವನ್ನು ಕೊಟ್ಟರೆ, ಪ್ರವೃತ್ತಿ ಎನ್ನುವುದು ಜೀವನ ಜೊತೆಗೇ ಇರುತ್ತೆ. ಅದು ಇಂತಹ ಒಂದು ನಂಟು ನನಗೆ ಆಕಾಶವಾಣಿಯಿಂದ. ನನ್ನ ವೃತ್ತಿ ಕನ್ನಡ ಉಪನ್ಯಾಸಕಿಯಾಗಿ ನಾನು ವೃತ್ತಿಯನ್ನು ಮಾಡ್ತಾ ಇರುವಂಥದ್ದು. ನನ್ನ ಬರಹವೇ ಅಧ್ಯಯನ. ಈಗಾಗಲೇ ನನ್ನ ಒಂದು ಸುಮಾರು 30 ಪುಸ್ತಕಗಳು ಪ್ರಕಟವಾಗಿದೆ. ಹಲವಾರು ನನ್ನ ಕೇಂದ್ರ ಲೈಬ್ರರಿಗೆ ಎಲ್ಲ, ಸೆಂಟ್ರಲ್ ಲೈಬ್ರರಿಗೆ ನನ್ನ ಪುಸ್ತಕಗಳೆಲ್ಲ ಆಯ್ಕೆಯಾಗಿದೆ. ಜೊತೆಗೆ ಹಲವಾರು ಪ್ರಶಸ್ತಿ, ಪ್ರದಾನ, ಪುರಸ್ಕಾರ ಸಿಕ್ಕಿದೆ. ಆದರೆ ನನಗೇನು ಪ್ರಶಸ್ತಿ ಪುರಸ್ಕಾರ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಪುಸ್ತಕವನ್ನು, ಈ ಸಂಶೋಧನಾ, ವಿಮರ್ಶೆ, ಚರಿತ್ರೆ, ಹೀಗೆ ಕವನ ಸಂಕಲನ, ರೂಪಕಗಳು, ನಾಟಕಗಳು. ಈ ರೂಪಕ ನಾಟಕ ಅಂದಾಗ ಪ್ರಾರಂಭ ಆಗಿದ್ದೆ ನಾನು ಆಕಾಶವಾಣಿಯಿಂದ ಬರೆಯೋಕ್ಕೆ ಪ್ರಾರಂಭ ಮಾಡಿದೆ. ಸೊ ಅಲ್ಲಿಂದ ಈ ಪಯಣ ಪ್ರಾರಂಭ ಆಗಿದ್ರಿಂದ, ಜೊತೆಗೆ ನಮಗೆ MA ಓದುವಾಗ ಸಮೂಹ ಮಾಧ್ಯಮಗಳು ಅಂತ ಒಂದು ಚಾಪ್ಟರ್ ಇರ್ತಾ ಇತ್ತು. ಅದಕ್ಕೊಂದು 50 ಮಾರ್ಕ್ಸ್ ಇರ್ತಾ ಇತ್ತು ಅದಕ್ಕೆ. ಅದರಲ್ಲಿ ರೇಡಿಯೋ ಬಂದೇ ಬರುತ್ತೆ, ರೇಡಿಯೋ, ವೃತ್ತಪತ್ರಿಕೆ ಇವೆಲ್ಲ ಬರುತ್ತೆ. ಅಲ್ಲಿಂದ ರೇಡಿಯೋದು ಹುಟ್ಟು, ಬೆಳವಣಿಗೆ, ಪ್ರಸಾರ ಮತ್ತು ಏನೆಲ್ಲಗಳು ಬದಲಾವಣೆಗಳಾಯಿತು ಅಂತ ನೋಡ್ಕೊಂಡು ಬಂದಿರೋದು ಒಂದು. ಜೊತೆಗೆ ಓದ್ತಾ ಇರುವಾಗನೇ ಒಂದು ಪ್ರಾಕ್ಟಿಕಲ್
ಲೈಫ್ ಅಂತ ಹೇಳ್ಬಿಟ್ಟು ಯಾವುದು ಥೇರಿ ರೇಡಿಯೋ ಕ್ಲಾಸಲ್ಲಿ ಓದ್ತಾ ಇದ್ವಿ, ಪ್ರಾಕ್ಟಿಕಲ್ ರಾಯಚೂರಿನ ಒಂದು ಆಕಾಶವಾಣಿಯಲ್ಲಿ ಕೊಡ್ತಾ ಇದ್ವಿ, ಜೊತೆಗೆ ಬಂದಿರುವಂಥದ್ದು. ಈಗಲೂ ಸಹಿತ ಆ ವೃತ್ತಿಯಲ್ಲಿ ಮುಂದುವರೆದಾಗಲೂ ನಾನು ಬೆಂಗಳೂರಿಗೂ ಬಂದಾಗ 2000ರಲ್ಲಿ ಬೆಂಗಳೂರಿಗೆ ಬರ್ತೀನಿ. ನಮ್ಮ ಪತಿ ದೇವರಾಯರ ಊರು ನಗರ ಇದು. ಆ ಬೆಂಗಳೂರಲ್ಲಿನೂ ಅದನ್ನು ಬಿಡಲ್ಲ. ಇಗ್ನೋದಲ್ಲಿನೂ ಸಹಿತ ಹಲವಾರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೆ. ಅಲ್ಲಿ ನರಸಿಂಹಮೂರ್ತಿ ಸರ್ ಇರ್ತಾ ಇದ್ರು. ಆವಾಗ ನನಗೆ ಸುಮಾರು 3 ತಿಂಗಳಿಗೊಮ್ಮೆ ಒಂದು ರೇಡಿಯೋ ಕಾರ್ಯಕ್ರಮ ನನಗೆ ಇದ್ದೇ ಇರ್ತಾ ಇತ್ತು. ಈ ಹಂತದಲ್ಲಿ ಆಮೇಲೆ ಇಲ್ಲಿ ನೂತನ್ ಮೇಡಮ್ ಅವರು ಸಹಿತ ಇವತ್ತು ನನ್ನನ್ನು ಬರಮಾಡಿಕೊಂಡ್ರು. ತುಂಬ ಸಂತೋಷ. ಮತ್ತು ನನ್ನ ಹಿಂದಿನ ಎಲ್ಲ ರೇಡಿಯೋ ಕಾರ್ಯಕ್ರಮ, ಬರಹಗಳು ಮತ್ತು ಈ ಒಂದು ಚಿಂತನದೇ ಹರಡ್ತವೆ ಅನ್ನೋದು ಬಹಳ ಮುಖ್ಯ. ಆಮೇಲೆ ವೃತ್ತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಳುವಾಗ ಅಲ್ಲಿನೂ ಬರುತ್ತೆ ಸಮೂಹ ಮಾಧ್ಯಮಗಳು. ಮೂಲತಃ ಕನ್ನಡ ಅಧ್ಯಾಪಕಿ ಆಗಿರೋದ್ರಿಂದ ಅದರಲ್ಲಿ ಪ್ರಬಂಧಗಳು ಇವೆಲ್ಲ ಬರುತ್ತೆ. ಪ್ರಬಂಧಗಳಂದಾಗ ಸಮೂಹ ಮಾಧ್ಯಮಗಳು ಅಂತಲ್ಲಿ ಬಂದೇ ಬಿಡುತ್ತೆ. ಆದಾಗ ರೇಡಿಯೋಗಳು ನಾವು ಹೇಳಬೇಕಾಗತ್ತೆ. ಹೀಗಾಗಿ ಈ ಆಕಾಶವಾಣಿ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಗಾಳಿಯಲ್ಲಿ ಹೇಗೆ ಅಂತ ಉಸಿರಿನಲ್ಲಿ ಬೆರೆತಂತಹ ಒಂದು ಮಾಧ್ಯಮ ಅಂತಲೇ ಹೇಳ್ಬೋದು. ಹೀಗೆ ಶಿಕ್ಷಕ ವೃತ್ತಿ ಅಥವಾ ಪ್ರೊಫೆಸರ್ ಆಗಿರ್ಬೋದು, ಒಟ್ಟಾರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹೇಳುವಂತಹ ಕೆಲಸ, ಅದು ವಿದ್ಯಾರ್ಥಿಗಳಿಗೆ ತಾವು ಪಾಠದ ಮೂಲಕವಾಗಿ ಹೇಳ್ತೀರಿ, ಇಲ್ಲಿ ರೇಡಿಯೋ ಮೂಲಕವಾಗಿ ಇಡೀ ಸಮುದಾಯಕ್ಕೆ ಕೂಡ ತಾವು ತಲುಪ್ತೀರಿ. ಈ ಸಂದರ್ಭದಲ್ಲಿ ನಾವು ಒಳ್ಳೆ ನೈತಿಕ ಮೌಲ್ಯಗಳು, ಮಾಧ್ಯಮ ಅಂದರೆ ನಿಜವಾದ ಮಾಧ್ಯಮ ಯಾವುದು ಅಂತನ್ನೋದು ಹೇಳೋದನ್ನಾಗಲಿ, ಇದರ ಮೂಲಕವಾಗಿ ಎಷ್ಟೆಲ್ಲ ಜ್ಞಾನ ನಮಗೆ ಬರ್ತದೆ, ಮತ್ತು ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಆಕಾಶವಾಣಿ ಎಷ್ಟು ಕಷ್ಟಪಡ್ತಾ ಇದೆ, ಎಷ್ಟು ತನ್ನ ಒಂದು ಮಹತ್ವವನ್ನು ಸಾರಿದೆ ಅಂತ ಅನ್ನೋದು ಕೂಡ ಬರುತ್ತೆ. ಇವತ್ತು ನೋಡಿ, ತಾವು ಸಾಹಿತಿಗಳಾಗಿ ರೂಪುಗೊಳ್ಬೇಕಂದ್ರೂ ಕೂಡ ಆಕಾಶವಾಣಿ ಮೂಲದಲ್ಲಿ ಎಲ್ಲೋ ಒಂದು ಕಡೆ ಅದು ಸೆಲೆಯಾಗಿರುತ್ತೆ. ತಾವು ರಾಯಚೂರು ಆಕಾಶವಾಣಿ ಅನುಭವಗಳನ್ನು ಹೇಳ್ತಾ ಇದ್ರಿ. ಇವತ್ತು 30 ಕೃತಿಗಳನ್ನು ಹೊರತರಲಿಕ್ಕೆ ಕೂಡ ಸಾಧ್ಯ ಆಗಿದೆ. ಬರ್ತಾರೆ ಆಡಿಷನ್ ಮೂಲಕವಾಗಿ ನಾವು ಹಾಡುಗಾರರನ್ನು ನಾವು ಗುರುತಿಸ್ತೀವಿ. ಅವರು ತಮ್ಮ ಸಂಗೀತ ಕ್ಷೇತ್ರದಲ್ಲಿ ಬೆಳೀತಾರೆ. ಜಾನಪದ ಆಗಿರ್ಬೋದು, ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಎಲ್ಲರನ್ನೂ ಕೂಡ ಎಲ್ಲ ಸಮುದಾಯದ ಜನರನ್ನು ಒಂದೆಡೆ ತರುವಂತಹ ಒಂದು ಕೇಂದ್ರ ಆಕಾಶವಾಣಿ ಇದೆ. ಒಳ್ಳೆಯ ಮಾಧ್ಯಮ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಚಿಂತನ ಅಂತ ಅನ್ನೋದು 5 ನಿಮಿಷದ ಕಾರ್ಯಕ್ರಮ. ಅದೇ ರೀತಿ ರೂಪಕ ಒಂದು ಅರ್ಧ ತಾಸು ಇರುತ್ತೆ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನಾವು ಮಾಡಬಹುದು. ಆ ನಾಟಕಗಳು ಬೇರೆ ಇವೆ. ಇಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ. ತಾವು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಆಕಾಶವಾಣಿಯನ್ನು ಎಷ್ಟು ಬಳಸ್ಕೋಬಹುದು ಅಂತ ಅನ್ನೋದನ್ನ ಸ್ವಲ್ಪ ಹೇಳಿ. ನನ್ನ ಜೀವನದಲ್ಲಿ ಹೇಳಿದ ಹಾಗೆ ಆಕಾಶವಾಣಿಯೇ ನನಗೆ ಒಂದು ರೂಪಕವನ್ನು, ನಾಟಕಗಳನ್ನು ಬರೆಯೋದರಲ್ಲಿ ನಿರತ ಮಾಡ್ತು ಅಂತ ಹೇಳಿದೆ. ಅಷ್ಟೇ ಯಾಕೆ, ಈ ರೂಪಕ ಆಮೇಲೆ ಈ ಕೆಲವು ಮಾಲಿಕೆಗಳನ್ನು ತಂದು ಹಲವಾರು ಪುಸ್ತಕಗಳನ್ನು ಹೊರಬರಲಿಕ್ಕೂ ಕಾರಣ ಆಯಿತು ಆ ಸಮಯದಲ್ಲಿ. ಈಗೇನೂ ಕಡಿಮೆ ಇಲ್ಲ ಇದು. ಈ ವಿದ್ಯಾರ್ಥಿಗಳು ಬೇರೆ ಕೆಲವು ವ್ಯಾಮೋಹಗಳನ್ನು ಬಿಟ್ಟು ಸ್ವಲ್ಪ ನಮ್ಮಲ್ಲಿ ಇರುವಂಥ ವಿಚಾರಗಳು, ನಮ್ಮಲ್ಲಿ ಏನೇನು ಆಗಬೇಕು ಎನ್ನುವಂಥದ್ದನ್ನು ಎಲ್ಲರೂ ನಾವು ಒಂದು ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ವಿಚಾರಗಳನ್ನು ಕಟ್ಟಿದರೆ ಅದು ಒಂದು ಒಳ್ಳೆಯ ಕೆಲಸ ಆಗ್ಬೋದು ಎನ್ನುವಂಥದ್ದನ್ನು ಹೆಚ್ಚು ನೋಡಿ. ಈಗ ಮಕ್ಕಳೆಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಕೊತಾರೆ. ಎಲ್ಲ ಮಾಧ್ಯಮವೂ ಒಳ್ಳೆಯದೆ, ಆದರೆ ಅತಿಯಾಗಿ ಬೇಡದ್ದನ್ನು ಉಪಯೋಗಿಸ್ಕೊಂಡಾಗ ಎಲ್ಲ ಅಮೃತನೋ ನಂಜು ವಿಷ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ರೇಡಿಯೋ ಮಾಧ್ಯಮಗಳನ್ನು ಕಡೆ ಸ್ವಲ್ಪ ಗಮನ ಕೊಟ್ಟರೆ ಅವ್ರ ವಿಚಾರಗಳೇನಿದೆ, ಇವತ್ತಿನ ಕೆಲವು ಸಮಸ್ಯೆಗಳೇನಿದೆ, ಅದನ್ನು ಹೇಗೆ ಪರಿಹರಿಸ್ಕೋಬೇಕು, ಪರಿಹಾರಕ್ಕೂ ಅವರಲ್ಲಿನೂ ಕೆಲವು ಪರಿಹಾರದ ಯೋಚನೆಗಳಿರ್ತವೆ, ಅದನ್ನು ಹೇಗೆ ಜಾರಿಗೆ ತರಬೇಕು, ಅಳವಡಿಸ್ಕೊಳ್ಬೇಕು, ಇವು ಎಲ್ಲವನ್ನ ಸಹಿತ ಈಗಿನ ವಿದ್ಯಾರ್ಥಿಗಳಲ್ಲಿಯೇ ಅದು ಸ್ವಲ್ಪ ಬಿತ್ತರಿಸಬೇಕಾಗಿದೆ. ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕಾಗಿದೆ. ನೋಡಿ, ನಂದು ಈಗ ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನ ಅಂತ ಹೇಳಿ ನಾನು ಮಾಡಿದರೆ, ಕರೋನಾ ಸಮಯದಲ್ಲಿ ನಾನು ಆನ್ಲೈನ್ಗಳಲ್ಲಿ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಗಳನ್ನು, ಅಂತಾರಾಷ್ಟ್ರೀಯ ಒಂದು ವಿಚಾರ ಸಂಕಿರಣ, ರಾಜ್ಯ ರಾಷ್ಟ್ರ ಮಟ್ಟದ್ದು 100 ಕಾರ್ಯಕ್ರಮಗಳನ್ನು ಮಾಡ್ತಾ ಆ ಕಾಲೇಜು, ವಿಶ್ವವಿದ್ಯಾಲಯ ಮುಂತಾದವುಗಳೆಡೆಗಳಲ್ಲಿನೂ ಹೋಯ್ತದು. ಆಸ್ಟ್ರಿಯಾ, ಅಮೇರಿಕಾ, ಜಪಾನ್, ಸಿಂಗಪೂರ್, ಇವೆಲ್ಲವುಗಳಲ್ಲಿ, ಕೆನಡಾ, ಟೊರೆಂಟೊ, ಇವುಗಳಲ್ಲೆಲ್ಲ ಕನ್ನಡದ ವೇದಿಕೆಗಳು ಸಿಕ್ತು ನಮಗೆ ಆನ್ಲೈನ್ಗಳಲ್ಲಿ. ಸೊ ಈ ರೀತಿಯಲ್ಲಿರುವಾಗ ನನಗೆ ಅನಿಸಿದ್ದು, ಇದು ಎಲ್ಲವೂ ಒಂದು ಹೊರ ಪ್ರಪಂಚಕ್ಕೂ ನಮ್ಮ ಕನ್ನಡ ಹೋಗ್ತಾ ಇದ್ರೆ, ವಿಷಯಗಳು ಹೋಗ್ತಾ ಇದ್ರೆ, ಹಾಗೆಯೇ ಈ ವಿದ್ಯಾರ್ಥಿ ಜೀವನದಲ್ಲಿನೇ ಪ್ರಾರಂಭ ಆಗಬೇಕು ಅಂತ ಹೇಳಿ ನಾನು ಹಳೆಗನ್ನಡ ಮರು ಓದು ಸ್ಪರ್ಧೆಯನ್ನು ಪ್ರತಿ ಕಾಲೇಜಲ್ಲಿ ನಾನೀಗ ಮಾಡ್ತಾ ಇದ್ದೇನೆ. ಸುಮಾರು ಈಗ ನೋಡಿ, ಬೇರೆ ಭಾಷೆಗಳ ಒಂದು ಪ್ರಭಾವ ಇದೆ ಅಂದ್ರೂ ಒಂದೊಂದು ಸ್ಪರ್ಧೆಗಳಲ್ಲಿ ಈ ಹೆಸರಾಂತ ಕಾಲೇಜುಗಳಲ್ಲಿ ಇಂಗ್ಲಿಷ್ ಎನ್ನುವಂತಹ ಒಂದನ್ನೇ ಒಂದು ಭಾಷೆಯನ್ನಾಗಿಟ್ಕೊಂಡಂತಹ ಒಂದು ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು 40ರಿಂದ 50 ಜನ ಅಲ್ಲಿ ಪ್ರತಿಸ್ಪರ್ಧಿಗಳು ಅಲ್ಲಿ ಸಿಗ್ತಾ ಇದ್ದಾರೆ. ಕನ್ನಡ ರತ್ನ ಪ್ರಶಸ್ತಿನೂ ನಮ್ಮ ಸಿರಿಗನ್ನಡಂ ಗೆಲ್ಗೆಯಿಂದ ಕೊಡ್ತಾ ಇದ್ದೀವಿ.
ಹಾಗೆ ಇಲ್ಲಿ ಆಕಾಶವಾಣಿ ಎನ್ನುವಂಥದ್ದು ಈ ವಿದ್ಯಾರ್ಥಿಗಳಿಗೂ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಆಯಾಯ ಕಾಲೇಜುಗಳಿಗೆ ಹೋಗಿ ಚಿಂತನ ಮಂಥನ, ಅವರವರ ಒಂದು ಸಮಸ್ಯೆಗಳು, ಅವರವರ ವಿಚಾರಗಳು, ಅವರಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸ್ಬಿಟ್ಟು, ಈಗ ನೋಡಿ ನಮ್ಮ ಪಿ ಜಿ ಸೆಂಟರ್ಗಳಿಗೆ ಬಂದು ನಮ್ಮನ್ನು ಗುರುತಿಸಿ ಒಂದು ಬರಹಕ್ಕೆ ಕೊಟ್ಟರು ಅಂದಾಗ ಹಾಗೆ ನೀವು ಇಷ್ಟೆಲ್ಲ ಕೂಡ ಕೆಲಸ ನಿಮ್ಮ ಆಗುತ್ತೆ. ಒಂದು ಸಿರಿಗನ್ನಡಂ ಗೆಲ್ಗೆ ಆ ಪ್ರತಿಷ್ಠಾನ ವತಿಯಿಂದ ಕೂಡ ನೀವು ಆ ಕೆಲಸ ಮಾಡ್ತಾ ಇದ್ದೀರಿ. ಅಂದ್ರೆ ಮಾಧ್ಯಮನೂ ಮಾಡುತ್ತೆ, ಶಿಕ್ಷಕರು ಕೂಡ ಮಾಡ್ತಾರೆ, ಅದೇ ರೀತಿ ಗುರುಗಳಾಗಿ ನಿಂತವರು ಬೇರೆ ಬೇರೆ ವ್ಯಕ್ತಿಗಳು ಕೂಡ ಯಾರೇ ಆಗಿರ್ಬೋದು, ಪಾಲಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಮ್ಮನ್ನ ಪ್ರೋತ್ಸಾಹ ನೀಡ್ತಾನೆ ಇರ್ತಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಧುಮುಕ್ಬಹುದು ಅಂತ ಹೇಳಿ, ಯಾರಲ್ಲಿ ಏನು ಪ್ರತಿಭೆ ಇದೆ ಅಂತ ಅನ್ನೋದು ಗುರುತಿಸಿ, ನೋಡಿ ನಿಮ್ಮಲ್ಲಿ ಆ ಪ್ರತಿಭೆ ಇದೆ, ಆಕಾಶವಾಣಿಯವರು ನಿಮ್ಗೆ ಅವಕಾಶ ಕೊಡ್ತಾರೆ, ನೀವು ಅಲ್ಲಿ ಹೋಗಿ ಅಂತ ಹೇಳಿ ಹೇಳುವಂತಹ ಒಂದು ಮಾರ್ಗದರ್ಶನ ನೀಡುವಂತಹ ಒಂದು ಕೆಲಸವನ್ನು ಕೂಡ ಇವತ್ತು ಮಾಡಬೇಕಾಗಿದೆ. ನಮ್ಮ ಕನ್ನಡ ಉಳಿತದೆ, ನಮ್ಮ ಸಂಸ್ಕೃತಿ ಉಳಿತದೆ, ಸಾಹಿತ್ಯ ಉಳಿತದೆ. ಅದೇ ರೀತಿ ಅವರಲ್ಲಿರುವಂತಹ ಒಳಗಿನ ಪ್ರತಿಭೆ ಕೂಡ ಹೊರಗೆ ಬರುತ್ತೆ. ಅದು ಒಬ್ಬ ಚಿತ್ರಕಲಾವಿದನೂ ಕೂಡ ಆಗ್ಬಿಡ್ಬೋದು. ನಾಟಕದಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ನಾಳೆ ಬೇರೆ ತನ್ನದೇ ಆದಂಥ ಕ್ಷೇತ್ರವನ್ನು ಅವನು ಪ್ರವೇಶಿಸಿ ಅಲ್ಲಿ ವಿಜೃಂಭಿಸಬಹುದು. ಒಳ್ಳೆಯ ರೀತಿಯಾದಂತಹ ಅವಕಾಶಗಳು ಸಾಕಷ್ಟು ಇವೆ. ಆಕಾಶವಾಣಿಯನ್ನು ಒಂದು ಉತ್ತಮ ವೇದಿಕೆಯನ್ನಾಗಿ ಎಲ್ಲರೂ ಬಳಸಿಕೊಳ್ಳಿ. ಯಾಕಂದರೆ ಯುವಕರಿಗೂ ಕೂಡ ಸಾಕಷ್ಟು ಸಾಮರ್ಥ್ಯ ಇದೆ. ಡಾಕ್ಟರ್ ರಾಜಶ್ರೀ ಕಿಶೋರ್ ಅವರೇ, ತಾವು ಆಕಾಶವಾಣಿಗೆ ಬಂದು ಈ ಆಕಾಶ ಬುಟ್ಟಿ ಕಾರ್ಯಕ್ರಮದ ಮೂಲಕವಾಗಿ ಕೆಲವು ಹಿತವಚನಗಳನ್ನು ಹೇಳಿದಿರಿ. ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ಕಾರ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.